ಆತ್ಮೀಯ ವಿದ್ಯಾರ್ಥಿನಿಯರೇ, ನಮ್ಮ ಸಂಸ್ಥೆಗೆ ಪ್ರವೇಶ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೋರುತ್ತಾ ಇಂದು ನಾನು ಬೇಸಿಕ್ ಇಂಗ್ಲಿಷ್ ಕುರಿತು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಟಂಗ್ ಎನ್ನುವ ಅರ್ಥ ಬರುವ ಲ್ಯಾಟಿನ್ ಪದದಿಂದ ಹುಟ್ಟಿದೆ. ಯಾವುದೇ ಭಾಷೆಯಾದರೂ 4 ನಿಪುಣತೆಗಳನ್ನು ನಾವು ಪಡ್ಕೊಂಡಿರಬೇಕು. ಮೊದಲನೇದಾಗಿ ಲಿಸನಿಂಗ್, ಕೇಳುವುದು. ಎರಡನೇದಾಗಿ ಸ್ಪೀಕಿಂಗ್, ಮಾತನಾಡುವುದು. ಮೂರನೇದಾಗಿ ರೀಡಿಂಗ್, ಓದುವುದು. ನಾಲ್ಕನೇದಾಗಿ ರೈಟಿಂಗ್, ಬರೆಯುವುದು. ಹಾಗಾದರೆ ಲ್ಯಾಂಗ್ವೇಜ್ ಅಂದರೆ ಏನು? ದಿ ಮೆಥಡ್ ಆಫ್ ಹ್ಯೂಮನ್ ಕಮ್ಯುನಿಕೇಷನ್ ಇದರ್ ಸ್ಪೋಕನ್ ಆರ್ ರಿಟನ್ ಕನ್ಸಿಸ್ಟಿಂಗ್ ಆಫ್ ಯೂಸ್ ಆಫ್ ವರ್ಡ್ಸ್ ಇನ್ ಎ ಸ್ಟ್ರಕ್ಚರ್ಡ್ ಆ್ಯಂಡ್ ಕನ್ವೆನ್ಷನಲ್ ವೇ. ರಚನಾತ್ಮಕ ಮತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ಪದಗಳ ಬಳಕೆಯನ್ನು ಒಳಗೊಂಡಿರುವ ಮಾತನಾಡುವ ಅಥವಾ ಬರೆಯಲ್ಪಟ್ಟ ಮಾನವ ಸಂವಹನ. ಹೇಗೆ ಕನ್ನಡದಲ್ಲಿ 49 ವರ್ಣಮಾಲೆಗಳಿವೆ, ಹಾಗೆ ಇಂಗ್ಲೀಷ್ನಲ್ಲಿ ಅಲ್ಫಾಬೆಟ್ಸ್ ಅಂತಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಅಲ್ಫಾಬೆಟ್ಸ್ ಅಂದರೆ ಏನು? ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ಲೆಟರ್ಸ್ ಈಸ್ ಕಾಲ್ಡ್ ಅಲ್ಫಾಬೆಟ್ಸ್. ಅಕ್ಷರಗಳ ವ್ಯವಸ್ಥಿತ ಜೋಡಣೆಯನ್ನು ವರ್ಣಮಾಲೆ ಅಂತ ಹೇಳ್ತಾ ಇದ್ದೀವಿ. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಯಲ್ಲಿ ಒಟ್ಟು 26 ಅಕ್ಷರಗಳಿವೆ. ತಾವು ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ ತಾವು ನೋಡ್ತಾ ಇದ್ದೀರಿ. ಹೇಗೆ ಬೇರೆ ಭಾಷೆಗಳಲ್ಲಿ ಸ್ವರಗಳು ಹಾಗೂ ವ್ಯಂಜನಗಳಿವೆ, ಹಾಗೂ ಇಂಗ್ಲೀಷ್ನಲ್ಲಿಯೂ ಸಹ ಸ್ವರಗಳು ಹಾಗೂ ವ್ಯಂಜನಗಳಿವೆ. ಇಂಗ್ಲೀಷ್ನಲ್ಲಿ ಸ್ವರಕ್ಕೆ ವೋವೆಲ್ಸ್ ಅಂತಂತ ಹೇಳ್ತಾ ಇದ್ದೀವಿ, ವ್ಯಂಜನಕ್ಕೆ ಕಾನ್ಸೋನೆಂಟ್ಸ್ ಅಂತಂತ ಹೇಳ್ತಾ ಇದ್ದೀವಿ. ಹಾಗಾದರೆ ವಾವೆಲ್ಸ್ ಅಂದರೆ ಏನು? ವಾವೆಲ್ಸ್ ಆರ್ ಲೆಟರ್ಸ್ ವಿಚ್ ಆರ್ ಪ್ರೊನೌನ್ಸ್ಡ್ ವಿದೌಟ್ ದಿ ಹೆಲ್ಪ್ ಆಫ್ ಅದರ್ ಲೆಟರ್ಸ್. ಅಂದರೆ ಸ್ವರಗಳು ಇತರ ಅಕ್ಷರಗಳ ಸಹಾಯವಿಲ್ಲದೆ ಉಚ್ಚರಿಸಲಾಗ್ತದೆ. ದೇರ್ ಆರ್ 5 ವೋವೆಲ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಭಾಷೆಯಲ್ಲಿ 5 ಸ್ವರಗಳಿವೆ. ದೇ ಆರ್ ಎ, ಇ, ಐ, ಓ, ಯು. ಹಾಗಾದರೆ ಕಾನ್ಸೋನೆಂಟ್ಸ್, ವ್ಯಂಜನಗಳು ಅಂದರೆ ಏನು? ಕಾನ್ಸೋನೆಂಟ್ಸ್ ಆರ್ ಲೆಟರ್ಸ್ ವಿಚ್ ಆರ್ ಪ್ರೊನೌನ್ಸ್ಡ್ ವಿತ್ ದಿ ಹೆಲ್ಪ್ ಆಫ್ ವಾವೆಲ್ಸ್. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಾಗಿವೆ. There are 21 consonants in English language. ಇಂಗ್ಲಿಷ್ ಭಾಷೆಯಲ್ಲಿ 21 ವ್ಯಂಜನಗಳಿವೆ. ಅವು ಯಾವಂದರೆ ತಾವು ಇದರಲ್ಲಿ ನೋಡ್ತಾ ಇದ್ದೀರಿ, ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ. ವರ್ಡ್ಸ್, ಶಬ್ದಗಳು. ಹಾಗಾದರೆ ವರ್ಡ್ ಅಂದ್ರೇನು? ಶಬ್ದ ಅಂದ್ರೇನು? ಎ ವರ್ಡ್ ಈಸ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಮೇಕ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆ್ಯಂಡ್ ಸೆನ್ಸ್. ಅಕ್ಷರಗಳ ಸಮೂಹ ಯಾವುದು ಪರಿಪೂರ್ಣವಾಗಿ ಅರ್ಥೈಸ್ತದೆ ಅಂತ ಅದಕ್ಕೆ ನಾವು ಶಬ್ದ ಅಂತಂತ ಹೇಳ್ತಾ ಇದ್ದೀವಿ. ಉದಾಹರಣೆಗಳನ್ನು ತಾವು ನೋಡ್ತಾ ಇದ್ದೀರಿ. ಬುಕ್ಸ್, ಇದು ಬಹುವಚನ. ಚೇರ್, ಒಂದು ಚೇರನ್ನು ತಾವು ನೋಡ್ತಾ ಇದ್ದೀರಿ. ಇನ್ನೊಂದು ಶಬ್ದ ಇದೆ ABC. ಇದು ಅಕ್ಷರಗಳ ಸಮೂಹವುದು. ಇಟ್ಸ್ ಎ ಗ್ರೂಪ್ ಆಫ್ ಲೆಟರ್ಸ್ ಅಂತ ಹೇಳ್ಬೋದು. ಆದರೆ ಯಾವುದೇ ರೀತಿ ಅರ್ಥವನ್ನು ನೀಡಲಾಗ್ತಾ ಇಲ್ಲ, ಅದಕ್ಕೆ ನಾವು ಶಬ್ದ ಅಂತಂತ ಹೇಳ್ತಾ ಇಲ್ಲ ABCಗೆ. ಸೆಂಟೆನ್ಸ್, ವಾಕ್ಯ. A sentence is a group of words which gives a complete meaning and sense. ಶಬ್ದಗಳ ಸಮೂಹವು ಪೂರ್ಣವಾಗಿ ಅರ್ಥೈಸುವುದಕ್ಕೆ ನಾವು ವಾಕ್ಯ ಅಂತಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ ಇಲ್ಲಿ. ಐ ಗೋ ಟು ದೇಶಪಾಂಡೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಇನ್ಸ್ಟಿಟ್ಯೂಟ್ ಎವ್ರಿ ಡೇ. ಪ್ರತಿನಿತ್ಯ ನಾನು ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಹೋಗ್ತಾ ಇದ್ದೀನಿ. ಎವ್ರಿ ಒನ್ ರೆಸ್ಪೆಕ್ಟ್ ದೇರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿ ಹಾಗೂ ಗುರುಗಳಿಗೆ ಗೌರವವನ್ನು ನೀಡಬೇಕು. ಇನ್ನೊಂದು ಸೆಂಟೆನ್ಸ್ಗೆ, ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್. ಅಂದರೆ ಶಬ್ದಗಳ ಸಮೂಹ ತಮಗೆ ಕಾಣ್ತಾ ಇದೆ. ಐ ಆಮ್ ರೀಡಿಂಗ್ ಎ ಬುಕ್. ಇದು ಶಬ್ದಗಳ ಸಮೂಹವುದು. ಯಾವುದೇ ರೀತಿ ಒಂದು ಪೂರ್ಣ ಅರ್ಥವನ್ನು ನೀಡ್ತಾ ಇಲ್ಲ, ಇದಕ್ಕೆ ನಾವು ಸೆಂಟೆನ್ಸ್ ಅನ್ನೋದಿಲ್ಲ. ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್. ಮೊದಲನೇದಾಗಿ ಸಬ್ಜೆಕ್ಟ್. ಡಿನೋಟ್ಸ್ ದಿ ಪರ್ಸನ್, ಥಿಂಗ್, ಪ್ಲೇಸ್ ಅಬೌಟ್ ವಿಚ್ ಸಮಥಿಂಗ್ ಈಸ್ ಸೇಡ್ ಇನ್ ದಿ ಸೆಂಟೆನ್ಸ್. ವಾಕ್ಯದಲ್ಲಿ ವ್ಯಕ್ತಿ, ವಸ್ತು, ಸ್ಥಳವನ್ನು ಒಂದು ಸೂಚಿಸುವ ಪದಕ್ಕೆ ಕರ್ತೃಪದ ಅಂತಂತ ಹೇಳ್ತಾ ಇದ್ದೀವಿ. ಎರಡನೇದಾಗಿ ವರ್ಬ್. ವರ್ಬ್ ಈಸ್ ಎ ವರ್ಡ್ ವಿಚ್ ಶೋಸ್ ಆ್ಯನ್ ಆ್ಯಕ್ಷನ್ ಇನ್ ಎ ಸೆಂಟೆನ್ಸ್. ವಾಕ್ಯದಲ್ಲಿ ಕ್ರಿಯೆಯನ್ನು ಒಂದು ತೋರಿಸುವ ಪದಕ್ಕೆ ಕ್ರಿಯಾಪದ ಅಂತಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಕರ್ಮಪದ. ಆಬ್ಜೆಕ್ಟ್ ಈಸ್ ಎ ವರ್ಡ್ ವಿಚ್ ಇಂಡಿಕೇಟ್ಸ್ ವಾಟ್
ಹೂಮ್, ವಿಚ್, ವೇರ್ ಗಿವ್ಸ್ ಆನ್ಸರ್ ಟು ದಿ ಕ್ವಶನ್. ಏನು, ಯಾರು, ಯಾವುದು, ಎಲ್ಲಿ ಎಂಬ ಒಂದು ಪ್ರಶ್ನೆಗೆ ಏನು ನಮಗೆ ಉತ್ತರ ಸಿಗ್ತದೆ ಅದು ಕರ್ಮಪದವಾಗಿದೆ. ಉದಾಹರಣೆ, ರವಿ ಕಿಕ್ಸ್ ದಿ ಬಾಲ್. ರವಿ ಸಬ್ಜೆಕ್ಟ್, ಕಿಕ್ಸ್ ವರ್ಬ್, ದಿ ಬಾಲ್ ಆಬ್ಜೆಕ್ಟ್. ಬಾಲ್ ಯಾರಿಂದ ಒದೆಯಲ್ಪಟ್ಟಿತು ಎಂಬ ಒಂದು ಪ್ರಶ್ನೆಗೆ ನಾವು ಮಾಡಿದಾಗ ಅದು ಉತ್ತರ ಏನು ಸಿಗ್ತದೆ, ಅದು ಸಬ್ಜೆಕ್ಟ್ ರವಿ. ರವಿ ಏನನ್ನು ಒದ್ದನು, ಈ ರೀತಿ ಒಂದು ಪ್ರಶ್ನೆ ಮಾಡಿದಾಗ ದಿ ಬಾಲ್ ಆಬ್ಜೆಕ್ಟ್ ಆಗಿರ್ತದೆ. ಟೈಪ್ಸ್ ಆಫ್ ಸೆಂಟೆನ್ಸಸ್, ವಾಕ್ಯಗಳ ಪ್ರಕಾರಗಳು. ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್, ನಿಶ್ಚಯಾರ್ಥಕ ವಾಕ್ಯಗಳಂತ ಹೇಳ್ತಾ ಇದ್ದೀವಿ. ಇಟ್ ಟೆಲ್ಸ್ ಆಲ್ವೇಸ್ ಸಮಥಿಂಗ್ ಅಬೌಟ್ ಎ ಪರ್ಸನ್, ಎ ಪ್ಲೇಸ್, ಎ ಥಿಂಗ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಸಿಂಪಲ್ ಸೆಂಟೆನ್ಸಸ್. ನಿಶ್ಚಯಾರ್ಥಕ ವಾಕ್ಯಗಳು ಅಥವಾ ಸಾದಾ ವಾಕ್ಯಗಳಂತಂತೂ ನಾವು ಹೇಳ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಬಗ್ಗೆ ತಿಳಿಸುವ ಒಂದು ವಾಕ್ಯಕ್ಕೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ, ರಾಹುಲ್ ದ್ರಾವಿಡ್ ಈಸ್ ಎ ಗ್ರೇಟ್ ಪ್ಲೇಯರ್. ರಾಹುಲ್ ದ್ರಾವಿಡ್ ಒಬ್ಬ ದೊಡ್ಡ ಆಟಗಾರ ಅಂತಂದು ನಾವು ಹೇಳ್ಬೋದು ಇಲ್ಲಿ ಉದಾಹರಣೆ. ಎರಡನೇ ಟೈಪ್ಸ್ ಆಫ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನೆಯಾರ್ಥಕ ಒಂದು ವಾಕ್ಯಗಳಂತ ಹೇಳ್ಬೋದು ಇದನ್ನ. ದೀಸ್ ಸೆಂಟೆನ್ಸಸ್ ಆರ್ ಯೂಸ್ಡ್ ವೆನ್ ವಿ ವಾಂಟ್ ಟು ಆಸ್ಕ್ ಕ್ವಶನ್ಸ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ಕ್ವಶನ್ ಮಾರ್ಕ್ ಈಸ್ ಯೂಸ್ಡ್. ಅಂದರೆ ನಾವು ಯಾವಾಗ ಪ್ರಶ್ನೆಗಳನ್ನು ಕೇಳಲು ಬಯಸುತ್ತೇವೋ ಇಂಥ ವಾಕ್ಯಗಳು ಉಪಯೋಗಿಸಲ್ಪಡುತ್ತವೆ. ಇಂಥ ವಾಕ್ಯಗಳ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರು ಏನು. ಈಸಿ ವರ್ಕಿಂಗ್, ಅವನ ಕೆಲಸ ಮಾಡುತ್ತಿದ್ದಾನೆಯೇ. ಈ ರೀತಿ ನಾವು ಪ್ರಶ್ನೆಗಳನ್ನು ಮಾಡುವ ಮುಖಾಂತರ ಇದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳ್ತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂತ ಕರಿತಾ ಇದ್ದೀವಿ. ಟೈಪ್ಸ್ ಆಫ್ ಸೆಂಟೆನ್ಸಸ್, ಮೂರನೇದು ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾಧಾರಕ ವಾಕ್ಯಗಳಂತ ಹೇಳ್ತಾ ಇದ್ವಿ. ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಕಮಾಂಡ್ಸ್, ರಿಕ್ವೆಸ್ಟ್ ಆರ್ ವಿಶ್. ಈ ವಾಕ್ಯಗಳು ಆಜ್ಞೆಗಳು, ವಿನಂತಿಗಳನ್ನು ವ್ಯಕ್ತಪಡಿಸಲು ಉಪಯೋಗಿಸಲ್ಪಡ್ತಾ ಇದ್ದೇವೆ. ಉದಾಹರಣೆ, ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡಿ. ಶಟ್ ದಿ ಡೋರ್, ಬಾಗಿಲನ್ನು ಹಾಕಿ ಕಮಾಂಡ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ಎಕ್ಸಲಮೇಟರಿ ಸೆಂಟೆನ್ಸ್, ಉದ್ಗಾರವಾಚಕ ವಾಕ್ಯಗಳಂತ ಹೇಳ್ತಾ ಇದ್ವಿ. which expresses the sudden feelings of the mind such as surprise, joy, happiness, etc. ಉದ್ಗಾರವಾಚಕ ವಾಕ್ಯಗಳು ಆಕಸ್ಮಿಕ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಅವು ಆಶ್ಚರ್ಯ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಇತ್ಯಾದಿಗಳ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಉದ್ಗಾರವಾಚಕ ವಾಕ್ಯಗಳಂತ ಹೇಳ್ತಾ ಇದ್ವಿ. ಉದಾಹರಣೆ, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ಭಾಷೆಯ ವಿಭಾಗಗಳು, ಮಾತನಾಡುವಾಗ ಮತ್ತು ಬರೆಯುವಾಗ ನಾವು ವಾಕ್ಯಗಳನ್ನು ಉಪಯೋಗಿಸ್ತಾ ಇದ್ದೀವಿ. ನಾವು ತಿಳಿದ ಹಾಗೆ ವಾಕ್ಯಗಳು ಶಬ್ದಗಳಿಂದ ರಚಿಸಲ್ಪಡ್ತಾ ಇದ್ದಾವೆ. ಶಬ್ದಗಳಿಲ್ಲದೆ ನಾವು ವಾಕ್ಯಗಳನ್ನು ರಚಿಸಲು ಸಾಧ್ಯವಾಗಲ್ಲ. ಹೀಗಾಗಿ ನಾವು ಭಾಷೆಗಳನ್ನು 8 ವಿಭಾಗಗಳಾಗಿ ವಿಂಗಡಿಸ್ತಾ ಇದ್ದೀವಿ. ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಮೊದಲನೇದಾಗಿ ನೌನ್, ನಾಮಪದ. ಎ ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ ಆ್ಯಂಡ್ ಅ ಥಿಂಗ್. ನಾಮಪದವು ವ್ಯಕ್ತಿಯ ಹೆಸರು, ಸ್ಥಳದ ಹೆಸರು, ಪ್ರಾಣಿಗಳ ಹೆಸರು ಮತ್ತು ವಸ್ತುವಿನ ಹೆಸರನ್ನು ಯಾವುದು ಸೂಚಿಸ್ತದ ಅದಕ್ಕೆ ನಾವು ನಾಮಪದ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ, ನೇಮ್ ಆಫ್ ಎ ಪರ್ಸನ್ ನಾವು ಸಚಿನ್ ತೆಂಡೂಲ್ಕರ್ ಅಂತ ಕೊಡ್ಬೋದು. ನೇಮ್ ಆಫ್ ಎ ಪ್ಲೇಸ್, ಹಳೆಯಾಳ, ಸ್ಥಳದ ಹೆಸರು. ಪ್ಲೇ ಗ್ರೌಂಡ್, ಇದನ್ನು ನಾವು ಸೂಚಿಸ್ಬೋದು. ನೇಮ್ ಆಫ್ ಅನಿಮಲ್, ಫಿಶನ್ನು ನಾವು ತಗೋಬಹುದು. ನೇಮ್ ಆಫ್ ಥಿಂಗ್, ಕರಗಸವನ್ನು ನಾವು ತೋಡಬಹುದು. ಹಾಗಾದರೆ ಎರಡನೇದು ಯಾವುದು? ಪ್ರೊನೌನ್. ಪ್ರೊನೌನ್ ಈಸ್ ಎ ನೇಮ್ ಆಫ್ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಅಂದರೆ ಯಾವುದು ನಾಮಪದದ ಬದಲಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ ವಾಕ್ಯದಲ್ಲಿ ಅದಕ್ಕೆ ನಾವು ಸರ್ವನಾಮ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ, ಸಾಗರ್ ಈಸ್ ಎ ಸ್ಟೂಡೆಂಟ್, ಹೀ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಮೊದಲೇ ವಾಕ್ಯದಲ್ಲಿ ಸಾಗರ್ ನಾವು ಉಪಯೋಗ ಮಾಡ್ತಿದ್ವಿ, ಎರಡನೇ ವಾಕ್ಯದಲ್ಲಿ ಸಾಗರ ಬದಲಾಗಿ ಹೀಯನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅಂದರೆ ನಾಮಪದದ ಬದಲಾಗಿ ನಾವು ಸಾಗರ ಬದಲಾಗಿ ನಾವು ಏನು ಮಾಡ್ತಾಯಿದ್ವಿ, ಹೀ ಅಂತ ಉಪಯೋಗ ಮಾಡ್ತೀವಿ. ಹೀಯನ್ನು ನಾವು ಸರ್ವನಾಮ ಅಂತ ಹೇಳ್ತಾ ಇದ್ದೀವಿ. ಉಳಿದ ಉದಾಹರಣೆಗಳನ್ನು ನೋಡೋದಾದರೆ ಹಿ, ಶಿ, ಇಟ್, ವಿ, ಐ ಮುಂತಾದವುಗಳನ್ನು ನಾವು ಸರ್ವನಾಮ ಅಂತ ಹೇಳ್ತಾ ಇದ್ದೀವಿ. ಪಾರ್ಟ್ಸ್ ಆಫ್ ಸ್ಪೀಚ್.
ಥರ್ಡ್ ಒನ್ adjective, ನಾಮವಿಶೇಷಣ. An adjective is a word which is used to describe a noun or pronoun. ವಾಕ್ಯದಲ್ಲಿ ನಾಮಪದ ಅಥವಾ ಸರ್ವನಾಮ ಪದಗಳನ್ನು ವರ್ಣಿಸುವ ಒಂದು ಶಬ್ದಕ್ಕೆ ನಾವು ನಾಮವಿಶೇಷಣ ಅಂತ ಹೇಳ್ತಾ ಇದ್ದೀವಿ. ಉದಾಹರಣೆ, ರಾಜು ಈಸ್ ಎ ಕ್ಲೆವರ್ ಬಾಯ್. ರಾಜು ಒಬ್ಬ ಜಾಣ ವಿದ್ಯಾರ್ಥಿ. ರಾಜು ಎಂಥ ವಿದ್ಯಾರ್ಥಿ? ಜಾಣ ವಿದ್ಯಾರ್ಥಿ. ದೀಸ್ ಫ್ಲವರ್ಸ್ ಆರ್ ಬ್ಯೂಟಿಫುಲ್. ಈ ಹೂಗಳು ಸುಂದರವಾಗಿವೆ. ಹೀಗೆ ನಾವು ನಾಮವಿಶೇಷಣಗಳನ್ನು, ಬೇರೆ ಉದಾಹರಣೆಗಳನ್ನು ನೋಡ್ಬೋದು. ಗುಡ್ ಬಾಯ್, ಸ್ವೀಟ್ ಮ್ಯಾಂಗೋ ಇತ್ಯಾದಿಗಳು ನಾಮ ವಿಶೇಷಣದ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ವರ್ಬ್, ಕ್ರಿಯಾಪದ. ವರ್ಬ್ ಈಸ್ ಎ ವರ್ಡ್ which shows an action in a sentence. ವಾಕ್ಯದಲ್ಲಿ ಸಬ್ಜೆಕ್ಟ್ ಅಂದರೆ ಕರ್ತನು ಮಾಡುವ ಒಂದು ಕ್ರಿಯೆಯನ್ನು ತೋರಿಸುವ ಒಂದು ಶಬ್ದವೇ ಕ್ರಿಯಾಪದ ಅಂತ ಹೇಳ್ತಿದ್ವಿ. ಉದಾಹರಣೆ, ರವಿ ಬಾಟ್ ಎ ಕಾರ್. ರವಿ ಏನನ್ನು ತಂದ? ಕಾರನ್ನು ತಂದ. ಬಾಟ್ ಇಲ್ಲಿ ಕ್ರಿಯಾಪದವಾಗಿರ್ತದೆ. ಉಳಿದ ಉದಾಹರಣೆಗಳನ್ನು ನಾವು ನೋಡೋದಾದರೆ ವರ್ಕ್, ಟಾಕ್, ಈಸ್, ವಾಸ್ ಇತ್ಯಾದಿಗಳು ನಾವು ಕ್ರಿಯಾಪದದ ಉದಾಹರಣೆಗಳಾಗಿವೆ. ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ adverb, ಕ್ರಿಯಾವಿಶೇಷಣ. An adverb is a word which describes a noun and a pronoun. ಕ್ರಿಯಾಪದ ಮತ್ತು ನಾಮವಿಶೇಷಣವನ್ನು ವರ್ಣಿಸುವ ಶಬ್ದವೇ ಕ್ರಿಯಾವಿಶೇಷಣವಾಗಿರುತ್ತದೆ. ಉದಾಹರಣೆ ನೋಡಿದರೆ, ರವಿ ರನ್ಸ್ ಸ್ಲೋಲಿ. ರವಿ ಹೇಗೆ ಓಡಿದ? ಸ್ಲೋಲಿ. ಉಳಿದ ಉದಾಹರಣೆಗಳು ಫರ್ಮ್ಲಿ, ದೃಢವಾಗಿ, ಪರ್ಫೆಕ್ಟ್ಲಿ, ಪರಿಪೂರ್ಣವಾಗಿ ಎಕ್ಸೆಟ್ರಾ. ಈ ಉದಾಹರಣೆಗಳು ಕ್ರಿಯಾವಿಶೇಷಣದಾಗಿರುತ್ತದೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಪ್ರಿಪೋಸಿಷನ್, ಉಪಸರ್ಗಾವ್ಯಯ ಅಂತ ಹೇಳ್ತೀವಿ. ಇಟ್ ಈಸ್ ಎ ವರ್ಡ್ ವಿಚ್ ಈಸ್ ಯೂಸ್ ಟು ಶೋ ದಿ ರಿಲೇಷನ್ ಬಿಟ್ವೀನ್ ನೌನ್ ಆ್ಯಂಡ್ ಪ್ರನೌನ್. ವಾಕ್ಯದಲ್ಲಿ ನಾಮಪದ ಮತ್ತು ನಾಮಗಳ ನಡುವಿನ ಒಂದು ಸಂಬಂಧವನ್ನು ತೋರಿಸುವ ಒಂದು ಶಬ್ದಕ್ಕೆ ಉಪಸರ್ಗಾವ್ಯಯ ಅಂತ ಹೇಳ್ತಾ ಇದ್ದೀವಿ. ದ ಬುಕ್ ಈಸ್ ಆನ್ ದಿ ಟೇಬಲ್. ಬುಕ್ಕು ಎದರ ಮೇಲಿದೆ? ಟೇಬಲ್ ಮೇಲಿದೆ. ಮೇಲೆ ಅಂತಂತ ಏನು ಸೂಚಿಸ್ತದೆ? ಇದು ಉಪಸರ್ಗಾವ್ಯಯ. ಪ್ಲೀಸ್ ಇಮೇಲ್ ಮೀ ಆಟ್ xyz@gmail.com. ಆಟ್ ಅನ್ನೋದಿಲ್ಲಿ ಪ್ರಿಪೋಸಿಷನ್. ಹಾಗಾದರೆ ಅದರ ಎಕ್ಸಾಂಪಲ್ಸ್ ಯಾವಪ್ಪ? ಇನ್, ಬೈ, ವಿತ್ ಇತ್ಯಾದಿಗಳನ್ನು ನಾವು ಪ್ರಿಪೋಸಿಷನ್, ಉಪಸರ್ಗಾವ್ಯಯ ಅಂತಂತ ಹೇಳ್ಬೋದು. ವಿಚ್ ಈಸ್ ಕಂಜಂಕ್ಷನ್. ಇಟ್ ಈಸ್ ಎ ವರ್ಡ್ ವಿಚ್ ಜಾಯಿನ್ಸ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್. ಶಬ್ದಗಳನ್ನು ಮತ್ತು ವಾಕ್ಯದ ಭಾಗಗಳನ್ನು ಜೋಡಿಸುವ ಪದವೇ ಸಮುಚ್ಚಯಗಳು, ಜೋಡಣೆಯ ಪದಗಳಂತಂತ ಹೇಳ್ತಾ ಇದ್ದೀವಿ. ಉದಾಹರಣೆ, ಐ ಗೋ ಟು ಸ್ಕೂಲ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಕಮ್ ಬ್ಯಾಕ್ ಇನ್ ದಿ ಈವ್ನಿಂಗ್. ನಾನು ಮುಂಜಾನೆ ಶಾಲೆಗೆ ಹೋಗುತ್ತೇನೆ ಮತ್ತು ಸಾಯಂಕಾಲ ಮನೆಗೆ ಹಿಂದಿರುಗಿ ಬರುತ್ತೇನೆ. ಈ ಎರಡೂ ವಾಕ್ಯಗಳನ್ನು ಸೇರಿಸುವ ಪದವೇ ಆ್ಯಂಡ್, ಮತ್ತು. ಉಳಿದ ಉದಾಹರಣೆಗಳನ್ನು ನೋಡೋದಾದರೆ ಬಟ್, ಬಿಕಾಸ್, ಆರ್ ಎಕ್ಸೆಟ್ರಾ ಇವು ಕಂಜಂಕ್ಷನ್ ಅಂದರೆ ಜೋಡಣೆಯ ಪದಗಳಾಗಿರುತ್ತವೆ. ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಇಂಟರ್ಜೆಕ್ಷನ್, ಉದ್ಗಾರವಾಚಕ ಅಂತಂತ ಹೇಳ್ತಾ ಇದ್ದೀವಿ. Interjection is a word which is used to express our feelings like surprise, sorrow, joy, etc. ಯಾವ ಶಬ್ದವು ಆಶ್ಚರ್ಯ, ದುಃಖ, ಆನಂದ ಇತ್ಯಾದಿಗಳನ್ನು ವ್ಯಕ್ತಪಡಿಸ್ತಾ ಇದೆಯೋ ಅದು ಉದ್ಗಾರವಾಗಿರ್ತದೆ. ಉದಾಹರಣೆ ನೋಡೋದಾದರೆ, ಬ್ರೇವೋ, ಯು ಅಚೀವ್ಡ್ ಎ ಗ್ರೇಟ್ ಸಕ್ಸಸ್. ಶಬಾಷ್, ನೀನು ದೊಡ್ಡ ಯಶಸ್ಸನ್ನು ಸಾಧಿಸಿದಿ. ಅದೇ ರೀತಿ ನಾವು ಉಳಿದ ಉದಾಹರಣೆಗಳನ್ನು ನೋಡೋದಾದರೆ ಹೋ, ಲಾಸ್, ಹುರೇ ಎಕ್ಸೆಟ್ರಾ ಇವೆಲ್ಲ ಇಂಟರ್ಜೆಕ್ಷನ್ ಅಂತಂದ್ರೆ ಉದ್ಗಾರವಾಚಕ ಶಬ್ದಗಳಂತಂತ ನಾವು ಹೇಳ್ಬೋದು. ಕಾಲಗಳು, ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಸದ್ಯದ ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಒಂದು ಕಾಲಕ್ಕೆ ನಾವು ವರ್ತಮಾನ ಕಾಲ ಅಂತ ಹೇಳ್ತಿದ್ವಿ.
ಭೂತಕಾಲ ಹಿಂದೆ ನಡೆದಂಥ ಘಟನೆಗಳನ್ನು ವಿವರಿಸುವಾಗ ನಾವು ಪಾಸ್ಟ್ ಟೆನ್ಸ್ ಭೂತಕಾಲ ಅಂತ ಹೇಳ್ತಿದ್ವಿ. ಮುಂದೆ ನಡೆಯುವ ಒಂದು ಕ್ರಿಯೆಗೆ ನಾವು ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ ಅಂತ ಹೇಳ್ತಾ ಇದ್ವಿ. ಈ ಕಾಲಗಳನ್ನು ತಿಳಿಯುವ ಮೊದಲು ಕ್ರಿಯಾಪದ ವರ್ಬ್ ಫಾರ್ಮ್ಸನ್ನು ತಿಳಿದುಕೊಳ್ಳೋಣ. ಕ್ರಿಯಾಪದದ ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲದ ರೂಪ, ಪಾಸ್ಟ್ ಟೆನ್ಸ್ ಭೂತಕಾಲದ ರೂಪ. ಆದರೆ ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲದ ರೂಪವಿರುವುದಿಲ್ಲ. ವರ್ತಮಾನ ಕಾಲದ ಕ್ರಿಯಾಪದದ ಮೊದಲು ವಿಲ್ ಅಥವಾ ಶಾಲ್ ಉಪಯೋಗಿಸುವ ರೂಢಿಯಲ್ಲಿದೆ. ಫಾರ್ಮ್ಸ್ ಆಫ್ ವರ್ಬ್ಸ್ ಕ್ರಿಯಾಪದದ ರೂಪಗಳು. ಮೊದಲೇದಾಗಿ 3 ವಿಭಾಗಗಳನ್ನು ಮಾಡ್ತಾ ಇದ್ದೀವಿ. ಮೊದಲೇದ್ದು ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ, ಎರಡನೇದ್ದು ಪಾಸ್ಟ್ ಟೆನ್ಸ್ ಭೂತಕಾಲ, ಮೂರನೇದ್ದು ಪಾಸ್ಟ್ ಪಾರ್ಟಿಸಿಪಲ್ ಭೂತಕೃತ್ವಾಚಕ ಅಂತ ಹೇಳ್ತಾ ಇದ್ದೀವಿ. 3 ರೂಪಗಳನ್ನು, ಕ್ರಿಯಾಪದದ 3 ರೂಪಗಳನ್ನು ನಾವು 3 ಉದಾಹರಣೆ ಮುಖಾಂತರ ತಿಳಿದುಕೊಳ್ಳೋಣ. ರೈಟ್ ಅಂದ್ರೆ ಬರೇ, ಪಾಸ್ಟ್ ಟೆನ್ಸ್ ರೋಟ್, ಪಾಸ್ಟ್ ಪಾರ್ಟಿಸಿಪಲ್ ರಿಟನ್. ಎರಡನೇದಾಗಿ ವರ್ಕ್ ಕೆಲಸ ಮಾಡು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ವರ್ಕ್ಡ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಕ್ಡ್. ಮೂರನೇ ಶಬ್ದ ಕ್ರಿಯಾಪದ ಗೋ ಹೋಗು. ಇದರದು ಭೂತಕಾಲದ ರೂಪ ವೆಂಟ್, ಭೂತಕೃದ್ವಾಚಕದ ಒಂದು ರೂಪ ಗಾನ್. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ. ಮೊದಲೇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲ. ಐ ರೈಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನೀವು ಕೆಲಸ ಏನು ಮಾಡ್ತಾ ಇದ್ದೀರಿ ಇದರಲ್ಲಿ ಪೂರ್ಣವಾಗಿರಂಗಿಲ್ಲ, ಆ ಟೈಮ್ನಾಗ ನೀವು ಮಾತಾಡಬೇಕಾದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಐ ಆಮ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತಿದ್ದೇನೆ. ಥರ್ಡ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ. ಐ ಹ್ಯಾವ್ ರಿಟನ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆದಿರುತ್ತೇನೆ. ಈಗ ಜಸ್ಟ್ ತಾನೇ ಮುಗಿಸಿದ್ದೀನಿ ನಾ ಒಂದು ಕೆಲಸನ, ಆವಾಗ ಈ ಪ್ರೆಸೆಂಟ್ ಪರ್ಫೆಕ್ಟನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಪಾಸ್ಟ್ ಟೆನ್ಸ್ ಭೂತಕಾಲ. ಮೊದಲೇದಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಸಾಮಾನ್ಯ ಭೂತಕಾಲ. ಐ ರೋಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆದೆನು. ಎರಡನೇದಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಐ ವಾಸ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತಿದ್ದೆನು. ಥರ್ಡ್ ಒನ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಐ ಹ್ಯಾಡ್ ರಿಟನ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆದಿದ್ದೆನು. ನೆಕ್ಸ್ಟ್ ಒನ್ ಈಸ್ ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ. ಮೊದಲೇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಸಾಮಾನ್ಯ ಭವಿಷ್ಯತ್ ಕಾಲ. ಟುಮಾರೋ ಐ ವಿಲ್ ರೈಟ್ ಎ ಲೆಟರ್, ನಾಳೆ ನಾನು ಒಂದು ಪತ್ರವನ್ನು ಬರೆಯುವೆನು. ಸೆಕೆಂಡ್ ಒನ್ ಈಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಐ ವಿಲ್ ಬಿ ರೈಟಿಂಗ್ ಎ ಲೆಟರ್ ಟುಮಾರೋ ಬೈ ದಿಸ್ ಟೈಮ್, ನಾಳೆ ಈ ಹೊತ್ತಿಗೆ ನಾನು ಒಂದು ಪತ್ರವನ್ನು ಬರೆಯುತ್ತಿರುವೆನು. ಥರ್ಡ್ ಒನ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಅಂದರೆ ಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳ್ತಾ ಇದ್ವಿ. ಐ ವಿಲ್ ಹ್ಯಾವ್ ರಿಟನ್ ಎ ಲೆಟರ್ ನೆಕ್ಸ್ಟ್ ವೀಕ್, ನಾನು ಮುಂದಿನ ವಾರ ಈ ಪತ್ರವನ್ನು ಮುಗಿಸಿರುವೆನು. ನಾನು ಇಲ್ಲಿಯವರೆಗೆ ಇಂಗ್ಲೀಷ್ ಕುರಿತು ಮಾಹಿತಿ ನೀಡಿದ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಈ ಪ್ರಶ್ನೆಗಳಿಗೆ ತಾವು ಅರ್ಥ ಮಾಡಿಕೊಂಡು ಉತ್ತರಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ, ಹೌ ಮೆನಿ ಅಲ್ಫಾಬೆಟ್ಸ್ ಆರ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್? ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ವರ್ಣಮಾಲೆಗಳಿವೆ? ಎರಡನೇದಾಗಿ, ಡಿಫೈನ್ ವರ್ಡ್, ಗಿವ್ ಒನ್ ಎಕ್ಸಾಂಪಲ್. ಶಬ್ದ ಅಂದರೇನು? ಶಬ್ದಕ್ಕೆ ಒಂದು ಉದಾಹರಣೆಯನ್ನು ತಾವು ಕೊಡಬೇಕು.
ಮೂರನೇ ಪ್ರಶ್ನೆ ಡಿಫೈನ್ ಸೆಂಟೆನ್ಸ್, ವಾಕ್ಯ ಅಂದರೇನು. ನಾಲ್ಕನೇ ಪ್ರಶ್ನೆ ಹೌ ಓಲ್ಡ್ ಆರ್ ಯು, ಇದು ಯಾವ ವಿಧವಾದ ಒಂದು ವಾಕ್ಯ ಅಂತ ನಾವು ಹೇಳ್ಬೋದು. ಫಿಫ್ತ್ ಕ್ವಶನ್ ಐ ಹ್ಯಾವ್ ಸೀನ್ ದಿ ವರ್ಕ್ಶಾಪ್, ಇದು ಯಾವ ಒಂದು ಕಾಲ ಅಂತ ಹೇಳ್ಬೋದು, ಟೆನ್ಸ್.